ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪ್ರವಿಶ್ಯತು ಮಹಾರಣ್ಯಂ ದಂಡಕಾರಣ್ಯಮಾತ್ಮವಾನ್ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಪ್ರವಿಶ್ಯತು ಮಹಾರಣ್ಯಂ ದಂಡಕಾರಣ್ಯಮಾತ್ಮವಾನ್ ರಾಮೋ ದದರ್ಶ ದುರ್ಧರ್ಷಃ ತಾಪಸಾಶ್ರಮಮಂಡಲಂ. ಶ್ರೀರಾಮ ಚಿತ್ರಕೂಟ ಪರ್ವತದ ಪರಿಸರದಿಂದ ದಂಡಕಾರಣ್ಯದ ಒಳಗಡೆ ಸಾಗಿದ. ಆ ದಂಡಕಾರಣ್ಯ ಯಾಕೆ ದಂಡಕಾರಣ್ಯ ಅಂತ ಹೆಸರು ಬಂತು ಅಂತ ನಿಮಗೆ ಮುಂದೆ ಉತ್ತರಕಾಂಡದಲ್ಲಿ ಗೊತ್ತಾಗ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ದಂಡ ಅಂತ ಒಬ್ಬ ರಾಜ, ಶುಕ್ರಾಚಾರ್ಯರ ಮಗಳು ಅರುಷ ಅಂತ, ಅವಳನ್ನ ಅವ ಏನು ಮಾಡಿದ, ಅವಳನ್ನ ಅವನು ಕಣ್ಣು ಹಾಕಿದ. ಹಾಗೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಅವಳನ್ನು ಬಲಾತ್ಕಾರ ಮಾಡಿ ಭೋಗಿಸಿದ. ಆಗ ಶುಕ್ರಾಚಾರ್ಯರು ನಿನ್ನ ಇಡೀ ಸಾಮ್ರಾಜ್ಯ ಮಣ್ಣಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಅದರಿಂದಾಗಿ ಜೋರಾದ ಧೂಳಿನ ಮಳೆ ಸುರಿದು ಇಡೀ ದಕ್ಷಿಣ ಭಾರತ, ಆ ಕಾಲದ ದಕ್ಷಿಣ ಭಾಗ ಮರಳುಗಾಡಾಗಿ ಹೋಯಿತು. ಕಾಲಕ್ರಮೇಣ ಅಲ್ಲಿ ಕಾಡು ಬೆಳೆದುಕೊಂಡಿತು. ಈ ಹಿನ್ನೆಲೆಯಲ್ಲಿ ಅದನ್ನು ದಂಡಕಾರಣ್ಯ ಅಂತ ಕರೆಯೋದು. ಅಂತಹ ದಂಡಕಾರಣ್ಯವನ್ನ ರಾಮ ಪ್ರವೇಶ ಮಾಡಿದ. ರಾಮೋ ದದರ್ಶ ದುರ್ಧರ್ಷಃ ತಾಪಸಾಶ್ರಮ ಮಂಡಲಂ, ಅಲ್ಲಿ ತಪಸ್ವಿಗಳ ಆಶ್ರಮ ಇತ್ತು. ಕುಶಚೀರ ಪರಿಕ್ಷಿಪ್ತಂ ಬ್ರಾಹ್ಮ್ಯ ಲಕ್ಷ್ಮ್ಯಾ ಸಮಾವೃತಂ ಯಥಾ ಪ್ರದೀಪ್ತಂ ದದೃಶೇ ಗಗನೇ ಸೂರ್ಯಮಂಡಲಂ. ಕುಶಚೀರ ಪರಿಕ್ಷಿಪ್ತಂ, ಅಲ್ಲಿ ಅವನು ದರ್ಭೆ ಮೊದಲಾದವುಗಳು ಇದ್ವು. ಬ್ರಾಹ್ಮ್ಯಾಲಕ್ಷ್ಮ್ಯ ಸಮಾವೃತಂ, ಸ್ವಾಧ್ಯಯನದ ಸಂಪತ್ತಿನಿಂದ ವೇದ ಘೋಷದಿಂದ ವಿಚಿತ್ರವಾದ ಪ್ರಭೆಯನ್ನ ಹೊಂದಿತ್ತು. ಅಂತಹ ಒಂದು ತಾಪಸಾಶ್ರಮ ಮಂಡಲವನ್ನ ನೋಡಿದ. ಶರಣ್ಯಂ ಸರ್ವಭೂತಾನಾಂ ಸುಸಮೃಷ್ಟಾಜಿರಂ ಸದಾ ಮೃಗೈರ್ಬಹುಭಿರಾಕೀರ್ಣಂ ಪಕ್ಷಿ ಸಂಘೈಃ ಸಮಾವೃತಂ. ಶರಣ್ಯಂ ಸರ್ವಭೂತಾನಾಂ, ಎಲ್ಲ ಜೀವರಿಗೆ ನೆಲೆ. ಸುಸಮೃಷ್ಟಾಜಿರಂ ಸದಾ, ಅಂಗಳವನ್ನ ಚೆನ್ನಾಗಿ ಗುಡಿಸಿ ಚೊಕ್ಕಟವಾಗಿ ಇಟ್ಕೊಳ್ತಾ ಇದ್ರಂತೆ. ಸಮೃಷ್ಟ ಅಂದ್ರೆ ಚೆನ್ನಾಗಿ ತೊಳೆಯಲ್ಪಟ್ಟ. ಅಂಗಳ ಯಾವಾಗಲೂ ಸ್ವಚ್ಛವಾಗಿ ಇರ್ತಿತ್ತು. ಸುಸಮೃಷ್ಟಾಜಿರ ಅಂದ್ರೆ ಹಾಗೆ
ನಿಮಗೆ ಇವತ್ತು ಬಹಳ ಮಡಿವಂತರ ಮನೆಗೆ ಹೋದರೆ ಅಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಕಲ್ಪನೆ ಇದೆ, ಮಡಿ ಅಂದರೆ ಹೀಗೆ ಅಂತ. ಆದರೆ ಹಿಂದಿನವರಿಗೆ ಹಾಗಿತ್ತೇ? ಹಾಗಿರಲಿಲ್ಲ. ಸುಸಮೃಷ್ಟಾಜಿರಂ ಅಂತ ಹೇಳ್ತಾರೆ. ಚೆನ್ನಾಗಿ ಗುಡಿಸಲ್ಪಟ್ಟ ಅಂಗಳ ಅಲ್ಲಿ ಇತ್ತು. ಮೃಗೈರ್ ಬಹುಭಿರಾಕೀರ್ಣಂ, ಬೇರೆ ಬೇರೆ ಜಿಂಕೆ, ಮೊಲ ಮೊದಲಾದ ಪ್ರಾಣಿಗಳು ಅಲ್ಲಿರ್ತಿದ್ವು. ಪಕ್ಷಿ ಸಂಗೈ ಸಮಾವೃತಂ, ಎಲ್ಲ ಪಕ್ಷಿಗಳು ಅಲ್ಲಿದ್ವು. ಪೂಜಿತಂ ಚೋಪನೃತ್ತಂಚ ನಿತ್ಯಮಪ್ಸರಸಾಂಗಣೈ ವಿಶಾಲೈರಗ್ನಿಶರಣೈ ಸೃಗ್ಭಾಂಡೈರಜನೈಃ ಕುಶೈ. ಪೂಜಿತಂಚ ಉಪನೃತ್ತಂಚ, ಅಪ್ಸರೆಯರು ಅಲ್ಲಿ ಬಂದು ಹೋಗಿ ಮಾಡ್ತಾ ಇದ್ರು. ಸ್ನಾನಾದಿಗಳನ್ನು ಅಲ್ಲಿ ತೀರಿಸಿಕೊಳ್ತಾ ಇದ್ರು. ವಿಶಾಲೈರಗ್ನಿಶರಣೈ, ವಿಶಾಲವಾದ ಅಗ್ನಿಯ ಮನೆಗಳಿರ್ತಿದ್ವು. ಸೃಗ್ಭಾಂಡೈರಜನೈಃ ಕುಶೈ, ಯಜ್ಞ ಮಾಡಲು ಬೇಕಾದ ಭಾಂಡಗಳು, ಪಾತ್ರೆ ಮೊದಲಾದವುಗಳು ಇರ್ತಿದ್ವು. ಸಮಿದ್ಭಿಸ್ತೋಯ ಕಲಶೈ ಫಲಮೂಲೈಶ್ಚ ಶೋಭಿತಂ ಆರಣ್ಯೈಶ್ಚ ಮಹಾವೃಕ್ಷೈ ಪುಣ್ಯೈ ಸ್ವಾದು ಫಲೈರ್ವೃತಂ. ಒಳ್ಳೆ ಸಮಿತ್ತು, ಆಮೇಲೆ ಅಲ್ಲಿ ನೀರಿನ ಕಲಶಗಳಿದ್ದುವು, ನೀರು ತುಂಬಿ ಇತ್ತು. ಫಲಮೂಲೈಶ್ಚ ಶೋಭಿತಂ, ಒಂದೆಡೆ ಹಣ್ಣು ಗೆಡ್ಡೆಗಳು ಇರ್ತಿದ್ವು. ಆರಣ್ಯೈಶ್ಚ ಮಹಾವೃಕ್ಷೈ, ಕಾಡಿನ ಮರಗಳು ಇದ್ದುವು. ಪುಣ್ಯೈ, ಆ ಮರ ಪರಿಸರಕ್ಕೆ ಹಾನಿ ಮಾಡದೇ ಇರುವಂಥದ್ದಾಗಿತ್ತು. ನನಗೆ ಚಿಕ್ಕಂದಿನಲ್ಲಿ ಈ ಪುಣ್ಯೈಹಿ ಅಂದ್ರೆ ಏನು ಅಂತ, ಮರಗಳಲ್ಲಿ ಪುಣ್ಯವಾದ ಮರ ಅಂದ್ರೆ ಏನ್ರಿ? ಆಮೇಲೆ ನನಗೆ ಗೊತ್ತಾಯಿತು, ಅಕೇಶಿಯಾ, ಆಮೇಲೆ ರಬ್ಬರು, ಈ ಮರಗಳೆಲ್ಲ ನಾಶಕ್ಕಾಗಿಯೇ ಇರುವಂಥದ್ದು, ಅದು ಪುಣ್ಯ ಅಲ್ಲ. ಅದರಿಂದ ಪುಣ್ಯೈಹಿ ಅಂತ ಪರಿಸರಕ್ಕೆ ಹೊಂದಿಕೊಂಡು ಮನೋಹರವಾಗಿ ಇರುವಂಥದ್ದು, ಪರಿಸರದ ಸಂಪತ್ತನ್ನು ಹೆಚ್ಚಿಸುವಂತಹ ಮರಗಳನ್ನು ಪುಣ್ಯ ಅಂತ ಕರೀತಾರೆ. ಸ್ವಾದು ಫಲೈರ್ವೃತಂ, ಹಣ್ಣು ಬಿಡುವಂತಹ ಮರ, ಅವುಗಳನ್ನು ಒಳಗೊಂಡಿತ್ತು. ಬಲಿಹೋಮಾರ್ಚಿತಂ ಪುಣ್ಯಂ ಬ್ರಹ್ಮಘೋಷ ನಿನಾದಿತಂ ಪುಷ್ಪೈಶ್ಚಾನ್ಯೈ ಪರಿಕ್ಷಿಪ್ತಂ ಪದ್ಮಿನ್ಯಾಚ ಸಪದ್ಮಯಾ. ಬಲಿಹೋಮಾರ್ಚಿತಂ ಪುಣ್ಯಂ, ದೇವತೆಗಳಿಗೆ ಪ್ರಾಣಿಗಳಿಗೆ ಬಲಿಯನ್ನು ಇಟ್ಟಿರ್ತಿದ್ರು. ಆಮೇಲೆ ಪುಟ್ಟ ಪುಟ್ಟ ಕುಂಡಗಳಲ್ಲಿ ಅಗ್ನಿಯನ್ನು ಆರಾಧನೆ ಮಾಡಿರ್ತಿದ್ರು. ಬ್ರಹ್ಮಘೋಷ ನಿನಾದಿತಂ, ವೇದಘೋಷ ಅಲ್ಲಿ ನಿರಂತರವಾಗಿ ಮೊಳಗುತ್ತಾ ಇತ್ತು. ಪುಷ್ಪೈಶ್ಚ ಅನ್ಯೈ ಪರಿಕ್ಷಿಪ್ತಂ, ಬೇರೆ ಬೇರೆ ತರಹದ ಹೂವುಗಳಿದ್ದವು. ಪದ್ಮಿನ್ಯಾಚ ಸಪದ್ಮಯ, ತಾವರೆಗಳಿಂದ ಕೂಡಿರುವ ತಾವರೆ ಕೊಳ ಅಲ್ಲಿ ಇತ್ತು. ಫಲಮೂಲ ಶನೈರ್ದಾಂತೈ ಕ್ಷೀರಕೃಷ್ಣಾಜಿನಾಂಬರೈ ಸೂರ್ಯ ವೈಶ್ವಾನರಾಭೈಶ್ಚ ಪುರಾಣೈರ್ಮುನಿಭಿರ್ಯುತಂ. ಫಲಮೂಲಾಶನೈ ದಾಂತೈ, ಗೆಡ್ಡೆ ಹಣ್ಣುಗಳನ್ನು ಉಣ್ಣುವ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಿರುವ ಕ್ಷೀರಕೃಷ್ಣಾಜಿನಾಂಬರೈ, ಮರದ ತೊಗಟೆ ಹಾಗೂ ಜಿಂಕೆಯ ತೊಗಲನ್ನು ಬಟ್ಟೆಯಾಗಿಸಿಕೊಂಡ ಸೂರ್ಯನಂತೆ ಅಗ್ನಿಯಂತೆ ಕಂಗೊಳಿಸುವ ಮುನಿಗಳಿಂದ ಕೂಡಿತ್ತು. ಪುಣ್ಯೈಶ್ಚ ನಿಯತಾಹಾರೈ ಶೋಭಿತಂ ಪರಮರ್ಷಿಭಿಃ ತದ್ಬ್ರಹ್ಮ ಭವನ ಪ್ರಕ್ಷಂ ಬ್ರಹ್ಮಘೋಷ ನಿನಾದಿತಂ. ಪವಿತ್ರರು ನಿಯತವಾದ ಕಾಲದಲ್ಲಿ ನಿಯತವಾದ ಆಹಾರವನ್ನು ಸ್ವೀಕರಿಸುವವರು. ನಿಯತ ಆಹಾರ, ಆಹಾರಗಳನ್ನು ಎಷ್ಟು ಬೇಕೋ ಅಷ್ಟು, ಮತ್ತೆ ನಿಯತ, ಯಾವ ಸಮಯಕ್ಕೆ ತೆಗೆದುಕೊಳ್ಬೇಕೋ ಆ ಸಮಯಕ್ಕೆ ತೆಗೆದುಕೊಳ್ತಾ ಇದ್ರು. ಈ ರೀತಿ ಬ್ರಹ್ಮಭವನದಂತೆ ಕಂಗೊಳಿಸ್ತಾ ಇತ್ತು ಆ ಆಶ್ರಮಗಳ ಸಮೂಹ. ಬ್ರಹ್ಮವಿದ್ಭಿರ್ಮಹಾಭಾಗೈ ಬ್ರಾಹ್ಮಣೈರುಪಚೋಭಿತಂ
ತದ್ದೃಷ್ಟ್ವಾ ರಾಘವ ಶ್ರೀಮಾನ್ ತಾಪಸಾಶ್ರಮ ಮಂಡಲಂ. ವೇದವನ್ನ ಬಲ್ಲ ಮಹಾಭಾಗ್ಯವನ್ನ ಹೊಂದಿರುವ ಬ್ರಾಹ್ಮಣರಿಂದ ಕಂಗೊಳಿಸುವ ಆ ತಾಪಸಾಶ್ರಮ ಮಂಡಲವನ್ನು ನೋಡಿದ ಅಂತೆ. ಅಭ್ಯಗಚ್ಚನ್ ಮಹಾತೇಜಾಃ ವಿದ್ಯಂ ಕೃತ್ವಾ ಮಹದ್ಭನುಃ ದಿವ್ಯಜ್ಞಾನೋಪಪನ್ನಾಸ್ತೆ ರಾಮಂ ದೃಷ್ಟ್ವಾ ಮಹರ್ಷಯಃ. ಅಲ್ಲಿಗೆ ಹೋಗುವಾಗ ವಿನೀತನಾಗಿ ತಾಪಸಾಶ್ರಮವನ್ನ ಪ್ರವೇಶ ಮಾಡಬೇಕಲ್ವೇ, ಅದರಿಂದ ಬಿಲ್ಲಿನ ನೇಣನ್ನು ಬಿಚ್ಚಿದ. ದೊಡ್ಡ ಬಿಲ್ಲಿನ ನೇಣನ್ನು ಬಿಚ್ಚಿದ. ಅಂದ್ರೆ ನಾನು ಯುದ್ಧಕ್ಕೆ ತಯಾರಿಲ್ಲ, ನಿಮ್ಮಲ್ಲಿ ನಾನು ವಿನೀತನಾಗಿದ್ದೇನೆ ಅಂತ ಅದರ ಮೆಸೇಜ್. ಹಾಗೆ ಮಾಡಿ ಒಳಗಡೆ ತೆರಳಿದ. ಅಲ್ಲಿ ಇದ್ದ ಋಷಿಗಳೆಲ್ಲ ದಿವ್ಯ ಜ್ಞಾನೋಪಪನ್ನಾಹ, ಒಳಗಣ್ಣನ್ನ ಹೊಂದಿರುವವರು. ಬಂದವನು ನಾರಾಯಣ ರಾಮನಾಗಿ ಅವತರಿಸಿದ್ದಾನೆ ಎನ್ನುವುದನ್ನ ಹೇಳದೆಯೇ ತಿಳಿದವರು ದಿವ್ಯಜ್ಞಾನೋಪಪನ್ನರು ಅಂದರೆ ಹಾಗೆ. ಅಭಿಜಗ್ಮುಸ್ತದಾ ಪ್ರೀತಾಃ ವೈದೇಹೀಂ ಚ ಯಶಸ್ವಿನೀಂ ಮಂಗಲಾನಿ ಪ್ರಯುಂಜಾನಾಃ ಪ್ರತ್ಯಗೃಹ್ಣನ್ ದೃಢವ್ರತಾಃ. ಆ ಸೀತೆಯನ್ನು ನೋಡಿ ಸೀತಾ ಹಾಗೂ ರಾಮರನ್ನ ಎದುರುಕೊಂಡ್ರು. ಲಕ್ಷ್ಮಣಂ ಚೈವ ದೃಷ್ಟ್ವಾತು ವೈದೇಹೀಂ ಚ ಯಶಸ್ವಿನೀಂ. ಲಕ್ಷ್ಮಣ ಹಾಗೂ ಸೀತೆಯನ್ನು ನೋಡಿ ಮಂಗಲಾನಿ ಪ್ರಯುಂಜಾನಾಃ, ಮಂಗಳವನ್ನ ಆಶೀರ್ವದಿಸುವ ಮಂತ್ರಗಳಿಂದ ಅವರನ್ನ ಸ್ವೀಕರಿಸಿದರು. ಲಕ್ಷ್ಮಣಂ ಚೈವ ದೃಷ್ಟ್ವಾತು ವೈದೇಹೀಂ ಚ ಯಶಸ್ವಿನೀಂ ರೂಪಸಂಹನನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶತಾಂ ದದೃಶುರ್ವಿಸ್ಮಿತಾಕಾರಾಃ ರಾಮಸ್ಯ ವನವಾಸಿನಃ. ಆ ಚಲುವು, ಆ ಮೈಯ ಕಾಂತಿ, ಮಿದುವಾದ ಮೈ, ಒಳ್ಳೆಯ ದೇಹದ ಭಾಷೆ, ಅದನ್ನು ನೋಡಿ ಆಶ್ಚರ್ಯಪಟ್ರಂತೆ. ಈ ಪರಿಯೂ ಉಂಟೆ ಅಂತ. ವೈದೇಹೀಂ ಲಕ್ಷ್ಮಣಂ ರಾಮಂ ನೇತ್ರೈರನಿಮಿಷೈರಿವ ಆಶ್ಚರ್ಯಭೂತಾನ್ ದದೃಶುಃ ಸರ್ವೇ ತೇ ವನವಾಸಿನಃ. ಸೀತೆಯನ್ನು, ಲಕ್ಷ್ಮಣನನ್ನು, ರಾಮನನ್ನು ಅನಿಮಿಷೈಹಿ ನೇತ್ರೈಹಿ, ಕಣ್ಣು ರೆಪ್ಪೆ ಮಿಟುಕಿಸದೆ ನೋಡಿದರಂತೆ. ನಿಮಿಷ ಅಂತಂದ್ರೆ ಕಣ್ಣು ರೆಪ್ಪೆ ಮಿಟುಕುವ ಕಾಲ. ಹಾಗಾದ್ರೆ ನಿಮಿಷ ಅಂದ್ರೆ ಎಷ್ಟು? 1 ಸೆಕೆಂಡ್ ಅಂತ ಅರ್ಥ ಮೂಲಭೂತವಾಗಿ. ಈಗ ನಿಮಿಷ ಅಂತ ಹೇಳಿದ್ರೆ 60 ಸೆಕೆಂಡ್ ಆಗೋಗಿದೆ. 1 ಮಿನಿಟ್ ಅನ್ನೋದಕ್ಕೆ ಪರ್ಯಾಯವಾಗಿ 1 ನಿಮಿಷ ಅಂತ ನಾವಿಲ್ಲಿ ಬಳಸ್ತಾ ಇದ್ದೇವೆ. ಇದು ಒಂದು ರೀತಿ ಡ್ರ್ಯಾಗ್ಡ್ ಮೀನಿಂಗ್, ಅವುಗಳಲ್ಲಿ ಇದೊಂದು. ಇರ್ಲಿ. ನೇತ್ರೈರನಿಮಿಷೈರಿವ, ಕಣ್ಣುರೆಪ್ಪೆ ಮಿಟುಕಿಸದೆ ನೋಡಿದರಂತೆ. ಅತ್ರೈನಂ ಹಿ ಮಹಾಭಾಗಾಃ ಸರ್ವಭೂತಹಿತೇ ರತಾಃ ಅತಿಥಿಂ ಪರ್ಣಶಾಲಾಯಾಂ ರಾಘವಂ ಸನ್ನಿವೇಶಯನ್. ಆಮೇಲೆ ಎಲ್ಲ ಜೀವರಿಗೆ ಒಳಿತು ಮಾಡಬೇಕು ಎಂದಿರುವ ಆ ಋಷಿಗಳು ಅತಿಥಿಯಾದ ರಾಮನನ್ನ ಹುಲ್ಲಿನ ಮಾಡಿನ ಕೆಳಗಡೆ ಕೂಡಿಸಿದರು. ತಥೋ ರಾಮಸ್ಯ ಸತ್ಕೃತ್ಯ ವಿಧಿನಾ ಪಾವಕೋಪಮಾಹ ಆಜಹೃಸ್ತೆ ಮಹಾಭಾಗಾಃ ಸಲಿಲಂ ಧರ್ಮಚಾರಿಣಃ. ಆಮೇಲೆ ರಾಮನಿಗೆ ಸತ್ಕರಿಸಿದರು, ನೀರು ತಂದರು. ಮಂಗಲಾನಿ ಪ್ರಯುಂಜಾನಾಃ ಮುದಾ ಪರಮಯಾಯುತಾಃ ಮೂಲಂ ಪುಷ್ಪಂ ಫಲಂ ಸರ್ವಂ ಆಶ್ರಮಂ ಚ ಮಹಾತ್ಮನಃ ನಿವೇದಯಿತ್ವಾ ಧರ್ಮಜ್ಞಾಃ ತೇತು ಪ್ರಾಂಜುಲಯೋಬ್ರುವನ್. ಮಂಗಳಾಶಂಸನಗಳನ್ನು ಮಾಡ್ತಾ ಸಂತೋಷದಿಂದ ಮೊದಲು ತಿನ್ನಬಲ್ಲ ಗೆಡ್ಡೆಗಳನ್ನು ಕೊಟ್ಟರು, ಪರಿಮಳಕ್ಕಾಗಿ ಹೂವನ್ನು ಕೊಟ್ಟರು.
ಇಡೀ ಆಶ್ರಮವನ್ನು ಅವನಿಗಾಗಿ ಒಪ್ಪಿಸಿದರು. ಸರ್ವಂ ಆಶ್ರಮಂ ಹೀಗೆ ನಿವೇದನೆ ಮಾಡಿ ಕೈಗಳನ್ನು ಮುಗಿದು ಹೇಳಿದರಂತೆ, ಧರ್ಮಪಾಲೋ ಜನಸ್ಯಾಸ್ಯ ಶರಣ್ಯಶ್ಚ ಮಹಾಯತಾಃ ಪೂಜನೀಯಶ್ಚ ಮಾನ್ಯಶ್ಚ ರಾಜಾ ದಂಡಧರೋ ಗುರು. ಜನರ ಧರ್ಮವನ್ನು ಪಾಲನೆ ಮಾಡಬೇಕು ರಾಜನಾದವ. ಕರ್ತವ್ಯ ಮಾಡಬೇಕು ಅನ್ನೋದೇನೋ ಹೌದು, ಕರ್ತವ್ಯ ಮಾಡಲಿಕ್ಕೆ ತಕ್ಕ ವಾತಾವರಣವನ್ನು ನಿರ್ಮಿಸುವ ಹೊಣೆ ರಾಜನದ್ದು. ಅದರಿಂದ ರಾಜನಾದವ ಶರಣ್ಯ ಆಗಿರಬೇಕು, ಶರಣು ಹೊಂದಲು ಯೋಗ್ಯ, ಪೂಜೆಗೆ ಅರ್ಹ, ಗೌರವಿಸಲು ಅರ್ಹನಾಗಿರಬೇಕು. ಅವನು ದಂಡಧರ. ದಂಡ ಅಂದರೆ ಶಿಕ್ಷೆ ಕೊಡುವ ಅಧಿಕಾರ, ದಂಡಧರ ಅಂತಂದ್ರೆ ಶಿಕ್ಷೆ ಕೊಡುವ ಅಧಿಕಾರದವ. ಇಂದ್ರಸ್ಯೈವಂ ಚತುರ್ಭಾಗಃ ಪ್ರಜಾ ರಕ್ಷತಿ ರಾಘವಃ. ಇಂದ್ರನ 4ನೇ ಒಂದಂಶ ಅವನಲ್ಲಿ ಇರುತ್ತೆ. ಅವನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು. ರಾಜ ತಸ್ಮಾದ್ವರಾನ್ ಭೋಗಾನ್ ರಮ್ಯಾನ್ ಭುಂಕ್ತೆ ನಮಸ್ಕೃತಃ. ರಾಜರು ಭೋಗ ಇಲ್ಲದೆ ಇರಬಾರದು, ರಾಜರು ಭೋಗಿಸಲೇಬೇಕು. ಅಷ್ಟು ದೊಡ್ಡ ಅರಮನೆ ಯಾಕೆ ಬೇಕು ಅಂದ್ರೆ ಇಂದ್ರನ ಸನ್ನಿಧಾನ ಇದೆ. ಸರಿ, ಇಂದ್ರನ ಸನ್ನಿಧಾನ ಇದ್ರೆ ಏನಾಯ್ತು ಅಂದ್ರೆ ಇಂದ್ರನಿಗೆ ಭೋಗಗಳು ಸಲ್ಲಬೇಕು ಅನ್ನೋ ದೇವರ ಸಂಕಲ್ಪ. ಆ ಇಂದ್ರನ ಅಂಶ ಇವನಲ್ಲಿ ರಾಜನಲ್ಲಿ ಇದೆ. ಆದ್ದರಿಂದ ಅವನು ಭೋಗಿಸಬೇಕು. ರಾಜ ನಮ್ಮ ಥರ ಇರಬಾರ್ದ ಅಂದ್ರೆ ಇರಬಾರ್ದು. ಆ ಒಂದು ಭೋಗದ ಅವಕಾಶ ಅವನನ್ನು ಎಲ್ಲರಿಂದ ಪ್ರತ್ಯೇಕವಾಗಿ ಇಡತ್ತೆ. ಇಂದ್ರ ರಾಜ ಭೋಗಿಸಬಾರದು ಅಂದ್ರೆ ಅವನಿಗೆ ಪ್ರತ್ಯೇಕತೆ ಎಲ್ಲಿ ಉಳಿಯುತ್ತೆ? ಇವತ್ತಿಗೂ ಅದೇ ಇರೋದು. ಸುಮ್ಮನೆ ಇವರು ಪ್ರಜಾಪ್ರಭುತ್ವ ಅಂತಾರೆ. ಎಲ್ಲರಿಗೂ ಗೂಟದ ಕಾರ್ ಕೊಡ್ಲಿಕ್ಕಾಗ್ತದಾ? ಎಲ್ಲರಿಗೂ ಝೀರೋ ಟ್ರಾಫಿಕ್ ಮಾಡ್ಲಿಕ್ಕಾಗ್ತದಾ? ಆಗಲ್ಲ. ಅಂದಮೇಲೆ ಎಲ್ಲರೂ ರಾಜರಲ್ವೇ ಅಲ್ಲ. ರಾಜರನ್ನ ಆಯ್ಕೆ ಮಾಡುವ ಅಧಿಕಾರ 5 ವರ್ಷಕ್ಕೊಮ್ಮೆ ನಿಮಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವ ಅಂತ ಅನ್ನೋದು. ಆದರೆ ಉಳಿದದ್ದೆಲ್ಲ ರೀತಿಯಲ್ಲಿ ಅವತ್ತು ರಾಜರು ಹೇಗಿದ್ರೋ ಇವತ್ತು ಹಾಗೇ ಇದ್ದಾರೆ. ರಾಜ ತಸ್ಮಾದ್ವರಾನ್ ಭೋಗಾನ್ ರಮ್ಯಾನ್ ಭುಂಕ್ತೆ ನಮಸ್ಕೃತಃ. ರಾಜ ಎಲ್ಲರಿಗಿಂತ ಮಿಗಿಲಾದ್ದರಿಂದ ಎಲ್ಲ ಭೋಗಗಳನ್ನು ಅನುಭವಿಸ್ತಾನೆ. ತೇ ವಯಂ ಭವತಾರಕ್ಷ್ಯಾಹ ವಿಷಯವಾತಿನಃ. ಇದೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂದ್ರೆ ವಿಷಯ ಸಿಂಪಲ್. ನಾವು ನಿನ್ನ ಮೊರೆ ಹೊಕ್ಕಿದ್ದೇವೆ, ನೀನು ನಮ್ಮನ್ನು ರಕ್ಷಿಸಬೇಕು. ಯಾಕೆಂದ್ರೆ ನೀನು ರಾಜ. ನಗರಸ್ಥೋ ವನಸ್ಥೋ ವಾ ತ್ವನ್ನೋ ರಾಜ ಜನೇಶ್ವರ. ಅಲ್ಲಪ್ಪ, ನಾನು ನಗರದಲ್ಲಿಲ್ಲ, ಸಿಂಹಾಸನದ ಮೇಲೆ ಕುಳಿತಿಲ್ಲ, ಭೋಗಗಳನ್ನು ಅನುಭವಿಸ್ತಾ ಇಲ್ಲ ಅಂದ್ರೆ ಅದನ್ನೆಲ್ಲ ಯಾರು ಕೇಳ್ತಾರೆ? ನೀನು ಕಾಡಿನಲ್ಲಿರು ಇಲ್ಲವೇ ನಾಡಿನಲ್ಲಿರು, ನೀನೇ ನಮ್ಮ ರಾಜ. ನಗರಸ್ಥೋ ವನಸ್ಥೋವ ತ್ವನ್ನೋ ರಾಜ ಜನೇಶ್ವರ. ನ್ಯಸ್ತದಂಡಾ ವಯಂ ರಾಜನ್ ಜಿತಕ್ರೋಧ ಜಿತೇಂದ್ರಿಯಾ ರಕ್ಷಣೀಯಾಸ್ತ್ವಯಾ ಶಶ್ವತ್ ಗರ್ಭಭೂತಾಸ್ತಪೋಧನಾ. ನ್ಯಸ್ತದಂಡಾ, ನಾವು ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ. ಕೋಪವನ್ನು ಗೆದ್ದಿದ್ದೇವೆ, ಇಂದ್ರಿಯಗಳನ್ನು ಗೆದ್ದಿದ್ದೇವೆ. ನಮ್ಮಂಥವರನ್ನ ಗರ್ಭದಲ್ಲಿರುವ ಮಗುವನ್ನ ತಾಯಿ ರಕ್ಷಿಸುವಂತೆ ನೀನು ನಮ್ಮನ್ನು ರಕ್ಷಿಸಬೇಕು. ಅದರಿಂದ ದಯವಿಟ್ಟು ಈ ಪ್ರಾರ್ಥನೆಯನ್ನ ಕಿವಿಗೆ ಹಾಕಿಕೊಳ್ಳಬೇಕು. ಏವ ಮುಕ್ತ್ವಾ ಫಲೈರ್ಮೂಲೈಃ ಪುಷ್ಪೈರನ್ಯೈಶ್ಚ ರಾಘವಂ ವನ್ಯೈಶ್ಚ ವಿವಿಧಾಹಾರೈಃ ಸಲಕ್ಷ್ಮಣಮಪೂಜಯನ್. ಈ ರೀತಿಯಾಗಿ ನುಡಿಯುತ್ತಾ ಹೂವು, ಹಣ್ಣು, ಜೇನು ಮೊದಲಾದವುಗಳನ್ನು ಕೊಟ್ಟರು. ತಥಾನ್ಯೇ ತಾಪಸಾ ಸಿದ್ಧಾ ರಾಮಂ ವೈಶ್ವಾನರೋಪಮಾಹ ನ್ಯಾಯವೃತ್ತಾ ಯಥಾ ನ್ಯಾಯಂ ತರ್ಪಯಾಮಾಸುರೀಶ್ವರಂ.
ಹಾಗೆ ಉಳಿದೆಲ್ಲ ತಪಸ್ವಿಗಳು ವೈಶ್ವಾನರ ಉಪಮಾಹ, ವೈಶ್ವಾನರೋಪಮಾಹ, ಅಗ್ನಿಯಂತೆ ಇರುವವರು, ನ್ಯಾಯದಲ್ಲಿ ನಡೆಯುವವರು, ಶಾಸ್ತ್ರದಲ್ಲಿ ಹೇಳಿದ ರೀತಿಯಿಂದ ಸತ್ಕರಿಸಿದರು ಅನ್ನುವಲ್ಲಿಗೆ ಆದಿಕಾವ್ಯೆ ಅರಣ್ಯಕಾಂಡೆ ಪ್ರಥಮ ಸರ್ಗ. ಕೃತಾತಿಥ್ಯೋಥರಾಮಸ್ತು ಸೂರ್ಯಸ್ಯೋದಯನಂ ಪ್ರತಿ ಆಮಂತ್ರ್ಯ ಸಮುನೀನ್ ಸರ್ವಾನ್ ವನಮೇವ ಅನ್ವಗಾಹತ. ಹೀಗೆ ಆತಿಥ್ಯವನ್ನು ಪಡೆದುಕೊಂಡ ಶ್ರೀರಾಮ ಆ ರಾತ್ರಿ ಕಳೆದು ಬೆಳಗಾಗ್ತಿದ್ದ ಹಾಗೆ ಮುನಿಗಳಿಗೆಲ್ಲ ಆಮಂತ್ರ್ಯ, ಹೋಗಿ ಬರ್ತೇನೆ ಎಂದು ಹೇಳಿ ನಮಸ್ಕರಿಸಿ ಇನ್ನೂ ಕಾಡಿನ ಒಳಗಡೆ ತೆರಳಿದ. ನಾನಾ ಮೃಗಗಣಾ ಕಿರಣಂ ವೃಕ್ಷ ಶಾರ್ದೂಲ ಸೇವಿತಂ ಧ್ವಸ್ತ ವೃಕ್ಷ ಲತಾ ಗುಲ್ಮಂ ದುರ್ದರ್ಶ ಸಲಿಲಾಶಯಂ. ತರತರದ ಮೃಗಗಳಿಂದ ಕೂಡಿರುವ ಹುಲಿ ಮೊದಲಾದವುಗಳು ಆಶ್ರಯಿಸಿದ ಕಾಡು, ವೃಕ್ಷ ಕರಡಿಗಳು ಓಡಾಡುವ ಜಾಗ, ಧ್ವಸ್ತ ವೃಕ್ಷ ಲತಾ ಗುಲ್ಮಂ, ಅಲ್ಲಿ ಅಲ್ಲಿ ಮರಗಳನ್ನು ಹಾಳು ಮಾಡಿದೆ, ಬೀಳಿಸಿದೆ ಆನೆ ಮೊದಲಾದವುಗಳು. ಅವುಗಳನ್ನು ನೋಡ್ತಾ ದುರ್ದರ್ಶ ಸಲಿಲಾಶಯಂ, ಆ ಕಾಡಿನ ನಡುವೆ ಎಲ್ಲೋ ಒಂದು ಕಡೆ ನೀರಿನ ಝರಿ ಹರಿತಾ ಇದೆ. ಅಂತಹ ಜಾಗಗಳನ್ನು ನೋಡ್ತಾ ಮುಂದೆ ಹೋದರು. ಕಾಡಿನಲ್ಲಿ ಇದು ಆನೆ ಹೋದ ದಾರಿ, ಇದು ಚಿರತೆ ಹೋದ ದಾರಿ, ಇದು ಹುಲಿ ಹೋದ ದಾರಿ ಅಂತ ಹೇಳಿ ಕಾಡಿನಲ್ಲಿರುವ ಎಕ್ಸ್ಪರ್ಟ್ಗಳು ಕಂಡಿಡಿದು ಬಿಡ್ತಾರೆ. ವಿಸ್ಫೂರ್ಜಮಾನ ಶಕುನಿ ನಿಷ್ಕೂಜಮಾನ ಶಕುನಿ ಝಿಲ್ಲಿಕಾ ಗಣನಾದಿತಂ ಲಕ್ಷ್ಮಣಾನುಚರೋ ರಾಮೋ ವನಮಧ್ಯಂ ದದರ್ಶಃ. ನಿಷ್ಕೂಜಮಾನ ಶಕುನಿ, ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿವೆ. ಝಿಲ್ಲಿಕಾ ಗಣನಾದಿತಂ, ಜೀರುಂಡೆಗಳು, ಕ್ರಿಕೆಟ್ ಅಂತ ಯಾವುದನ್ನು ಕರಿತೀರೋ ಅದರ ಸದ್ದು, ಕಿರೋ ಅಂತ ಸದ್ದು ಹೊರಡ್ತಾ ಇದೆ. ಇಂತಹ ಕಾಡಿನ ನಡುವೆ ಲಕ್ಷ್ಮಣ ರಾಮರು ಪ್ರವೇಶ ಮಾಡಿದರು. ಸೀತೆಯ ಸಹ ಕಾಕುತ್ಸ್ಥಃ ತಸ್ಮಿನ್ ಘೋರ ಮೃಗಾಯುತೆ ದದರ್ಶ ಗಿರಿಶೃಂಗಾಭಂ ಪುರುಷಾದಂ ಮಹಾಸ್ವನಂ. ಸೀತೆಯ ಜೊತೆಗೂಡಿ ಹೋಗ್ತಾ ಇರುವಾಗ ಧುತ್ ಅಂತ ಅಲ್ಲಿ ಒಬ್ಬ ಪ್ರವೇಶ ಮಾಡಿದ. ಯಾರವನು? ಪುರುಷಾದಂ, ಕ್ಯಾನಿಬಾಲ್, ಮನುಷ್ಯರನ್ನು ತಿಂತಾ ಇದ್ದ. ಹೇಗಿದ್ದ? ಗಿರಿಶೃಂಗಾಭಂ, ದೊಡ್ಡ ಬೆಟ್ಟದ ತರಹ ಇದ್ದ. ಗಭೀರಾಕ್ಷಂ ಮಹಾವಕ್ತ್ರಂ ವಿಕಟಂ ವಿಕಟೋದರಂ ಬೀಭತ್ಸಂ ವಿಷಮಂ ದೀರ್ಘಂ ವಿಕೃತಂ ಘೋರದರ್ಶನಂ. ಆಳವಾದ ಕಣ್ಗಳು, ತುಂಬಿದ ಕಣ್ಗಳಲ್ಲ, ಹಣೆ ತೀರ ಮುಂದೆ ಬಂದು ಕಣ್ಣು ತೀರ ಒಳಗಡೆ ಹೊಟ್ಟೋಗಿದೆ. ಗಭೀರಾಕ್ಷಂ, ಆಮೇಲೆ ಮಹಾವಕ್ತ್ರಂ, ದೊಡ್ಡ ಮೋರೆ, ವಿಕಟಂ ವಿಕಟೋದರಂ, ನೋಡ್ಲಿಕ್ಕೆ ಕೆಟ್ಟದಾಗಿ ಇದ್ದಾನೆ, ಕೆಟ್ಟ ಹೊಟ್ಟೆ. ಬೀಭತ್ಸಂ, ನೋಡಿದ್ರೆ ವಾಕರಿಕೆ ಬರುತ್ತೆ, ಅಷ್ಟು ಚಂದಾಗಿ ಇರುವ ರೂಪ. ವಿಷಮಂ ದೀರ್ಘಂ, ಎರಡು ಕೈಗಳಿಗೂ ಆ ಕೈಗಳಲ್ಲಿರುವ ಬೆರಳುಗಳಿಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಆ ತರಹ ಘೋರವಾಗಿ ಕಾಣ್ತಾ ಇದ್ದಾನೆ. ವಸಾನಂ ಚರ್ಮ ವೈಯಾಘ್ರಂ ವಸಾರ್ದ್ರಂ ರುಧಿರೋಕ್ಷಿತಂ ತ್ರಾಸನಂ ಸರ್ವಭೂತಾನಾಂ ವ್ಯಾಧಿತಾಸ್ಯಮಿವಾಂತಕಂ. ಹುಲಿ ಬಣ್ಣದ ಹುಲಿಯ ಚರ್ಮವನ್ನು ಸುತ್ತಿ ಕಟ್ಟಿಕೊಂಡಿದ್ದಾನೆ. ವಸಾರ್ದ್ರಂ, ಚೆನ್ನಾಗಿ ಹುಲಿಯ ಚರ್ಮವನ್ನು ಕ್ಲೀನ್ ಕೂಡ ಮಾಡಿಲ್ಲ, ಅಲ್ಲೇ ಅಲ್ಲೇ ಅಂಟಿದ ನೆಣಗಳು, ಬೋನ್ ಮ್ಯಾರೋಸ್, ಅದನ್ನು ಅಂಟಿಕೊಂಡೇ ಇದೆ, ಮಾಂಸಗಳೆಲ್ಲ ಅಲ್ಲೇ ಇದೆ. ಕುಡಿಯುವಾಗ ಒಂದು ನೀಟಾಗಿ ಕುಡಿಯೋದು ಅಥವಾ ಕುಡಿದ ಮೇಲೆ ತೊಳ್ಕೊಳ್ಳೋದು ಅದ್ಯಾವುದು ಇಲ್ಲವೇ ಇಲ್ಲ. ರಕ್ತ ಕುಡಿದ ಹಾಗೆ ಎದ್ದೋದ. ರುಧಿರೋಕ್ಷಿತಂ, ಮೈ ತುಂಬ ಈ ತರಹದ ನೆತ್ತರು. ನೋಡ್ತಾ ಇದ್ರೆ
ತ್ರಾಸನಂ ಸರ್ವಭೂತಾನಾಂ, ಎಲ್ಲರಿಗೂ ಭಯ ಉಂಟಾಗತ್ತೆ ಅಲ್ವಾ? ನಿಮಗೆ ಕೇಳ್ತಾ ಇದ್ರೇನೆ ಇಷ್ಟು ಅಸಹ್ಯ ಉಂಟಾದ್ರೆ ನೀವು ನೋಡ್ಬಿಟ್ರೆ. ತ್ರೀನ್ ಸಿಂಹಾನಶ್ಚತುರೋ ವ್ಯಾಘ್ರಾನ್ ದೌರುಕೌ ಪೃಷತಾನ್ನ ದಶ ಸವಿಷಾಣಂ ವಸಾದಿಗ್ಧಂ ಗಜಸ್ಯ ಚ ಶಿರೋ ಮಹತ್. 3 ಸಿಂಹಗಳನ್ನ ಕೊಂದು ತನ್ನ ಶೂಲದಲ್ಲಿ ಪೋಣಿಸಿಕೊಂಡಿದ್ದಂತೆ. ತ್ರೀನ್ ಸಿಂಹಾನ್, ಆಮೇಲೆ ಚತುರೋ ವ್ಯಾಘ್ರಾನ್, 4 ಹುಲಿಗಳನ್ನು ಪೋಣಿಸಿಕೊಂಡಿದ್ದಾನೆ. ದೌರುಕೌ 2 ತೋಳಗಳು, ಪೃಷತಾನ್ ದಶ 10 ಜಿಂಕೆಗಳು, ಸವಿಷಾಣಂ ವಸಾದಿಗ್ಧಂ, ಆಮೇಲೆ ನೆತ್ತರು ಸೋರ್ತಾ ಇರುವ, ಕೊಬ್ಬು ಸ್ಪಷ್ಟವಾಗಿ ಕಾಣ್ತಾ ಇರುವ, ಗಜಸ್ಯ ಚ ಶಿರೋ ಮಹತ್, ಆನೆಯ ತಲೆಯನ್ನು ಕತ್ತರಿಸ್ಕೊಂಡು ಬಂದಿದ್ದ ಇಷ್ಟು ತಿನ್ಲಿಕ್ಕೆ. ಸಾಕೋ? ಅವಸಜ್ಜ ಆಯಸೆ ಶೂಲೆ ವಿನದಂತಂ ಮಹಾಸ್ವನಂ ಸರಾಮಂ ಲಕ್ಷ್ಮಣಂ ಚೈವ ಸೀತಾಂ ದೃಷ್ಟ್ವಾ ಚ ಮೈಥಿಲೀಂ. ಕಬ್ಬಿಣದ ಶೂಲದಲ್ಲಿ ಸಿಕ್ಕಿಸಿಕೊಂಡು ಗಟ್ಟಿಯಾಗಿ ಸದ್ದು ಮಾಡುವ ಅವನನ್ನು ನೋಡಿದರಂತೆ. ನನಗೆ ಈ ಕೊಳ್ಳು ಬಾಕತನ ಅಂತ ಇವತ್ತಿನ ಮಾರ್ಕೆಟಿನ ಪರಿಭಾಷೆಯನ್ನ ಬೇರೆ ಬೇರೆಯವರು, ಜಾಗತಿಕ ಚಿಂತಕರು ಕೊಳ್ಳು ಬಾಕತನ ಅಂತ, ಒಂದು ದೊಡ್ಡ ಸೂಪರ್ ಮಾರ್ಕೆಟಿನಲ್ಲಿ ಏನು ನೋಡ್ತಾ ಇರ್ತೇವೆ, ಅವಶ್ಯಕತೆ ಇಲ್ಲದೆ ಹೋದರೂ ತುಂಬಿಸ್ಕೊಳ್ತಾ ಹೋಗ್ತೇವೆ. ಮೊದಲಾದರೆ ನಾವು ಹೇಳಿದ್ಮೇಲೆ ಅವನು ಕೊಡಬೇಕಿತ್ತು. ಕೆಲವೊಮ್ಮೆ ಎಷ್ಟು ಲೇಟ್ ಮಾಡೋನು ಅಂದರೆ ಆ ಶೆಟ್ಟಿ, ಅಯ್ಯೋ ಈ ವಸ್ತು ಇಲ್ಲದೆ ಹೋದ್ರೂ ಪರವಾಗಿಲ್ಲಪ್ಪ ಹೊಟ್ಟೋಗೋಣ ಅಂತ ಅನ್ನಿಸೋಷ್ಟು ಆಗ್ತಾ ಇತ್ತು. ಈಗ ಹಾಗಲ್ಲ, ನೀವು ಹೋಗಿ ತಗೊಳ್ಬೇಕು, ಆಯ್ತಾ? ಟ್ರಾಲಿಲಿ ಹಾಕೊಳ್ತಾ ಇರೋದೆ, ಬೇಕದ್ದು ಬೇಡದ್ದು, ಬೇಕೆನಿಸಿದ್ದು ಬೇಡ ಅನಿಸಿದ್ದು ಎಲ್ಲವನ್ನೂ ಹಾಕೊಳ್ಳೋದು. ನೀವು ಸುಮ್ಮನೆ ಹೀಗೆ ಕಲ್ಪನೆ ಮಾಡಿ, ವಿರಾಧ ನಿಂತಿದ್ದ, ಅವನ ಕೈಯಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಇರಲಿಲ್ಲ, ಹಿಂದ್ಗಡೆ ಮಾಲ್ ಅಂತನೋ ಅದೆಂಥದ್ದು ಮೆಟ್ರೋ ಅಂತನೋ ಬೋರ್ಡ್ ಇರಲಿಲ್ಲ, ಅಷ್ಟೇ, ಉಳಿದದ್ದೆಲ್ಲ ಇತ್ತು. ಆ ತರಹದ ಕೊಳ್ಳು ಬಾಕತನ. ವಿರಾಧ ನೆತ್ತರು ಸುರಿತಾ ಇದೆ ಅವನಿಗೆ, ಅಷ್ಟು ಅಶುಚಿ. ಅವಸಜ್ಜ ಅಭ್ಯದಾವತ್ ಸುಸಂಕ್ರುದ್ಧ ಪ್ರಜಾ ಕಾಲ ಇವಾಂತಕಃ ಸಕೃತ್ವಾ ಭೈರವಂ ನಾದಂ ಚಾಲಯನ್ನಿವ ಮೇದಿನೀಂ. ಓಡೋಡಿ ಬಂದ ಅಂತೆ, ಯಮನ ಹಾಗೆ ಭೀಕರವಾದ ಸದ್ದು ಮಾಡಿದ, ಭೂಮಿಯನ್ನು ಗಡಗಡ ನಡುಗಿಸಿದ. ಅಂಕೇನಾದಾಯ ವೈದೇಹೀಂ ಅಪಕ್ರಮ್ಯ ತದಾಬ್ರವೀತ್ ಯುವಾಂ ಜಟಾಚೀರಧರೌ ಸಭಾರ್ಯೌ ಕ್ಷೀಣಜೀವಿತೌ ಪ್ರವಿಷ್ಟೌ ದಂಡಕಾರಣ್ಯಂ ಶರಚಾಪಾಸಿಪಾಣಿನೌ ಕಥಂ ತಾಪಸಯೋರ್ವಾಂಚ ವಾಸಪ್ರಮದಯಾ ಸಹ. ಅಂಕೇನಾದಾಯ ವೈದೇಹೀಂ, ಅವಳನ್ನು ನೋಡಿದ, ಅವಳನ್ನು ತೆಗೆದುಕೊಂಡ. ಕೇಳಿದ ಅಂತೆ, ಯಾರಿಬ್ರು ನೀವು? ಜಟೆಯನ್ನು ನಾರುಡೆಯನ್ನು ಹುಟ್ಟಿದ್ದೀರಾ, ನೀವು ಇನ್ನು ಸತ್ರಿ. ಪ್ರವಿಷ್ಟವು ದಂಡಕಾರಣ್ಯಂ, ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ್ದೀರಾ. ಯಾಕ್ರೋ ನಿಮ್ಮ ಕೈನಲ್ಲಿ ಕತ್ತಿ ಅಂತೆ, ಬಾಣ ಅಂತೆ, ಬಿಲ್ಲಂತೆ, ಯಾಕೆ? ಕಥಂ ತಾಪಸಯೋರ್ ವಾಂಚ ವಾಸ ಪ್ರಮದಯಾತಃ, ತಪಸ್ವಿಗಳಂತೆ. ಹೆಣ್ಣ್ಯಾಕ್ರೋ ಬೇಕು ನಿಮಗೆ? ಎಷ್ಟು ಅಶ್ಲೀಲವಾಗಿ ಮಾತನಾಡಿದ ಅನ್ನೋದನ್ನು ಗಮನಿಸಿ. ಯಾರ್ಯಾರ ಮನಸ್ಸು ಹೇಗಿರುತ್ತೋ ನೋಡಿ, ಹಾಗೆ ಇವನು ಏನು ಕೇಳಿದ್ದು? ಯಾಕ್ರೋ ಒಬ್ಬ ಹೆಣ್ಣಿನ ಜೊತೆಗೆ ಇಬ್ಬರು ಏನೋ ಅಂತ ಗದರಿಸಿದ. ಇವನು ಎತ್ತಿಟ್ಕೊಂಡ್ಬಿಟ್ಟಿದ್ದಾನ ಅವಳನ್ನ, ಆಮೇಲೆ ಗದರಿಸ್ತಾನೆ. ಎಂತಹ ದುರುಳತನ! ಅವನಿಗಾಗಲೇ ಆ ಹುಡುಗಿಯನ್ನ ಎತ್ತಿ ಇಟ್ಕೊಂಡು ಇವರು ತಪಸ್ಸಿನ ನೈತಿಕವಾಗಿ ಇರಬೇಕು. ಎಂಥ ದುರಂತ!
ಏಕಾದಶಿ ಒಬ್ಬನ ನೆನಪಿಸ್ಕೋಬಾರದು, ಆದ್ರೆ ಏನ್ ಮಾಡೋದು, ದೇವ್ರು ನೆನಪಿಸದ್ನಲ್ಲ. ಈ ಪೀತಪತ್ರಿಕೆಯ ಮುಟ್ಟಾಳರು 3 ಜನ ಆಗಿ ಹೋದ್ರು. ಲಂಕೇಶ, ಅಗ್ನಿಶ್ರೀಧರ ಇನ್ನು ಬದುಕಿದ್ದಾನೆ, ರವಿ ಬೆಳಗೆರೆ. ಅವ್ರೇನ್ ಬೇಕಾದ್ರೂ ಮಾಡ್ಬೋದು, ಬೇರೆಯವ್ರಿಗೆ ನೀತಿ ಉಪದೇಶ ಮಾಡ್ತಾ ಇದ್ರು ಪೀತಪತ್ರಿಕೆಯ ಮೂಲಕ. ಆ ತರಹದ ಪ್ರಾಣಿ, ಇದೊಂಥರ ವಿರಾಧನ ತರಹ ಇವರೆಲ್ಲ. ಅವ್ರೇನೇನೋ ಮಾಡೋದು, ಉಳಿದವರಿಗೆ ಬುದ್ಧಿವಾದ ಹೇಳೋದು. ಏನೂ ತಪ್ಪು ಮಾಡದ ತಮ್ಮ ಪಾಡಿಗೆ ತಾವಿರುವ ವೈದಿಕರನ್ನು ಕಂಡ್ರೆ, ಬ್ರಾಹ್ಮಣರನ್ನು ಕಂಡ್ರೆ, ತಮ್ಮ ಕೈಲಾದಷ್ಟು ಕೆಲಸ ಮಾಡುವ ಮಠಾಧಿಪತಿಗಳನ್ನು ಕಂಡ್ರೆ ಕೆಟ್ಟದಾಗಿ ಬರೆಯೋದು. ಅವ್ರು ಮಾಡೋದೇನೋ ಅದಕ್ಕಿಂತ ಭೀಕರ. ನೋಡಿ, ವಿರಾಧನದ್ದೇ ಪ್ರತಿಬಿಂಬ. ಅಧರ್ಮಚಾರಿಣೌ ಪಾಪೌ ಕೌ ಯುವಾಂ ಮುನಿದೂಚಕೌ ಅಹಂ ವನಮಿದಂ ದುರ್ಗಂ ವಿರಾಧೋ ನಾಮ ರಾಕ್ಷಸಃ. ಅಧರ್ಮವನ್ನು ಮಾಡುವವರೇ, ಪಾಪಿಷ್ಠರೇ ಯಾರು ನೀವು? ಮುನಿದೂಷಕೌ, ಮುನಿಗಳ ಬಾಳನ್ನ ಕೊಳೆ ಮಾಡುವವರು. ಪಾಪ ಇವನು ತನ್ನ ಸಚ್ಚರಿತ್ರದಿಂದ ಏನೋ ಜಗತ್ತನ್ನೆಲ್ಲ ಬೆಳಗ್ತಾ ಇರೋ ಮಹಾಪುಣ್ಯವಂತ. ಏನ್ ಹೇಳ್ತಾನೆ? ಮುನಿದೂಚಕವು, ಮುನಿಗಳ ಬಾಳನ್ನ ಹಾಳು ಮಾಡುವವರು. ಇದಕ್ಕೆಲ್ಲ ನೀವು ಒಂದೊಂದೇ ಯೋಚನೆ ಮಾಡಿ ಅವನು ಯಾವ ವೇನಲ್ಲಿ ಹೇಳಿರ್ತಾನೆ ಅಂತ. ಸ್ವೇಚ್ಛಾಚಾರದಿಂದ ನೀವು ಕೂಡಿ ಮುನಿಗಳನ್ನೆಲ್ಲ ಟೆಂಪ್ಟ್ ಮಾಡ್ತಾ ಇದ್ದಾರೆ ಈ ಹೆಣ್ಣನ್ನು ಇಟ್ಕೊಂಡು ಅನ್ನುವ ಧ್ವನಿ ಅವನಲ್ಲಿದೆ. ದುರುಳರ ಬಾಯಲ್ಲಿ ಇಂತಹ ಮಾತಲ್ಲದೆ ಬೇರೆ ಎಲ್ಲಿ ಬರುತ್ತೆ? ಅಹಂ ವನಮಿದಂ ದುರ್ಗಂ ವಿರಾಧೋ ನಾಮ ರಾಕ್ಷಸಃ. ನಾನು ಈ ಕಾಡಿನಲ್ಲಿ ಇದ್ದೇನೆ, ವಿರಾಧ ಅಂತ ನನ್ನ ಹೆಸರು. ಚರಾಮಿ ಸಾಯುಧೋ ನಿತ್ಯಂ ಋಷಿ ಮಾಂಸಾನಿ ಭಕ್ಷಯನ್. ಆಯುಧವನ್ನು ಇಟ್ಕೊಂಡು ನಾನು ತಿರುಗ್ತೇನೆ. ನನಗೆ ಊಟ ಅಂದ್ರೆ ಋಷಿಗಳ ಮಾಂಸವೇ. ಮತ್ತೆ ಇಷ್ಟು ಪ್ರಾಣಿಗಳನ್ನ ಯಾಕೆ ಕೊಂದಿದ್ದಂತೆ? ಅಗತ್ಯ ಇಲ್ಲ, ಕೊಂದಬೇಕು ಅಂತ ಅನ್ನಿಸ್ತು, ಕೊಂದೆ ಅಷ್ಟೇ. ಅದೇ ಹೇಳಿದ್ದೀನಲ್ಲ, ಗ್ರಾಬಿಸಮ್, ಎಳೆದು ಬಿಡೋದು, ಏನೇನಿದೆಯೋ ಎಲ್ಲ ಇವಂದು ಹಾಗೆ. ಇಯಂ ನಾರಿ ವರಾರೋಹ ಮಮ ಭಾರ್ಯ ಭವಿಷ್ಯತಿ. ಈ ಹುಡುಗಿ ನನ್ನ ಹೆಂಡತಿ ಆಗ್ತಾಳೆ. ಯೋ ಯೋ ಪಾಪಯೋಶ್ಚಾಹಂ ಪಾಸ್ಯಾಮಿ ರುಧಿರಂ ರುಧೇ. ನಿಮ್ಮಿಬ್ಬರ ನೆತ್ತರನ್ನ ನಾನು ಕುಡಿತೇನೆ. ತಸ್ಯೈವಂ ಬ್ರುವತೋ ದುಷ್ಟಂ ವಿರಾಧಸ್ಯ ಮಹಾತ್ಮನಃ ಶ್ರುತ್ವಾ ಸಗರ್ವಿತಂ ವಾಕ್ಯಂ ಸಂಭ್ರಾಂತ ಜನಕಾತ್ಮಜ. ಈ ರೀತಿಯ ಮಾತನ್ನ ಕೇಳಿ ಸೀತೆ ಗಡ 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 ನಡುಗಲಿಕ್ಕೆ ಶುರು ಮಾಡಿದ್ಲಂತೆ. ಸೀತಾ ಪ್ರವೇಪಿತೋದ್ವೇಗಾತ್ ಪ್ರವಾತೆ ಕದಲಿ ಯಥಾ. ಗಾಳಿ ಬಂದಾಗ ಕದಲಿ ಯಥಾ, ಬಾಳೆ ದಿಂಡು ಅಥವಾ ಬಾಳೆ ಮರ ಅಲುಗಾಡುವ ಹಾಗೆ ಅಲುಗಾಡಿದಳಂತೆ. ತಾಂ ದೃಷ್ಟ್ವಾ ರಾಘವ ಸೀತಾಂ ವಿರಾಧಾಂಕ ಗತಿಂ ಶುಭಾಂ ಅಬ್ರವೀಲ್ ಲಕ್ಷ್ಮಣಂ ವಾಕ್ಯಂ ಮುಖೇನ ಪರಿಶುಷ್ಯತ. ಈ ರೀತಿ ವಿರಾಧ ಎತ್ತಿಕೊಂಡಾಗ ರಾಮ ಹೇಳಿದ ಲಕ್ಷ್ಮಣನಿಗೆ, ಮುಖೇನ ಪರಿಶುಷ್ಯತ, ಮುಖ ಬಾಡಿ ಹೋಗಿತ್ತಂತೆ ಅವನಿಗೆ. ಪಶ್ಚ ಸೌಮ್ಯ ನರೇಂದ್ರಸ್ಯ ಜನಕಸ್ಯಾತ್ಮ ಸಂಭವಾಂ ಮಮ ಭಾರ್ಯಾಂ ಶುಭಾಚಾರಾಂ ವಿರೋಧಾಂಕೆ ಪ್ರವೇಶಿತಾಂ. ನೋಡು, ನಿರ್ಮಲವಾದ ಆಚಾರ ಇರುವ ಸೀತೆ ವಿರಾಧನ ತೊಡೆಯ ಮೇಲಿದ್ದಾಳೆ. ಅತ್ಯಂತ ಸುಖ ಸಮೃದ್ಧಾಂ ರಾಜಪುತ್ರೀಂ ಯಶಸ್ವಿನೀಂ ಯದಭಿಪ್ರೇತಮಸ್ಮಾಸು ಪ್ರಿಯಂ ವರವೃತೆ ಚಯತ್. ಚೆನ್ನಾಗಿ ಬೆಳೆದವಳು, ಅತ್ಯಂತ ಸುಖ ಸಮೃದ್ಧ ರಾಜಪುತ್ರಿ, ಕೀರ್ತಿ. ಯದಭಿಪ್ರೇತಮಸ್ಮಾಸು ಪ್ರಿಯಂ ವರವೃತಂಚಯತ್. ಇದರ ಅಭಿಪ್ರಾಯ ಏನು? ಇದರ ಘಟನೆಯ ಸೋರ್ಸ್ ನನಗೀಗ ಅರ್ಥ ಆಗ್ತಾ ಇದೆ. ಕೇಕಯಾಸ್ತು ಸುಸಂವೃತ್ತಂ ಕ್ಷಿಪ್ರಮಧ್ಯೈವ ಲಕ್ಷ್ಮಣ ಯಾನ ತುಷ್ಯತಿ ರಾಜ್ಯೇನ ಪುತ್ರಾರ್ಥೇ ದೀರ್ಘದರ್ಶಿನಿ.
ನಮ್ಮನ್ನ ಯಾಕೆ ಕಾಡಿಗೆ ಕಳಿಸಿದ್ದು ಅಂತ ಗೊತ್ತಾಗೋಯ್ತು. ಭರತನಿಗೆ ರಾಜ್ಯ ಅಂತ ಮಾತ್ರ ಕೇಳಬಹುದಿತ್ತಲ್ವ ಕೈಕೇಯಿ, ಕೇಳಲಿಲ್ಲ ಅವಳು. ರಾಮ ಕಾಡಿಗೆ ಕೂಡ ಹೋಗಬೇಕು ಅಂತ. ಯಾಕೆಂದ್ರೆ ಕಾಡಿಗೆ ಹೋದರೆ ರಾಕ್ಷಸರು ಎದುರಾಗ್ತಾರೆ, ಘೋರವಾದ ಮೃಗಗಳು ಎದುರಾಗ್ತವೆ ಅಂತ ಅವಳು ಪ್ಲಾನ್. ಯಯಾಹಂ ಸರ್ವಭೂತಾನಾಂ ಪ್ರಿಯ ಪ್ರಸ್ಥಾಪಿತೋವನಂ ಅದ್ಯೇದಾನೀಂ ಸಕಾಮಾಸ ಯಾ ಮಾತಾ ಮಧ್ಯಮ ಮಮ. ಇವತ್ತು ನೋಡು, ಕೈಕೇಯಿ ಆಸೆ ಪೂರೈಸಿತು. ಯಾಕೆಂದ್ರೆ ಜನಪ್ರಿಯನಾದ ನನ್ನನ್ನ ಕಾಡಿಗೆ ಅಟ್ಟಿದ್ದಾಳೆ. ಪರಸ್ಪರ್ಶಾಸ್ತು ವೈದೇಹ್ಯಾ ನ ದುಃಖತರಮಸ್ತಿ ಮೇ ಪಿತೃವಿನಾಚಾತ್ ಸೌಮಿತ್ರೇ ಸ್ವರಾಜ್ಯ ಹರಣಾತ್ ತಥಾ. ಯಯಾಹಂ ಪರಸ್ಪರ್ಶಾತ್ ವೈದೇಹ್ಯ, ಪರಸ್ಪರ್ಶಾತ್ ವೈದೇಹ್ಯ ನ ದುಃಖತರಮಸ್ತಿ ಮೇ. ಬೇರೆಯವರು ಮುಟ್ಟೋದು ಸೀತೆಯನ್ನ ಅಂದ್ರೆ ಅದಕ್ಕಿಂತ ದುಃಖ ಇನ್ನೇನಿರಬೇಕು? ತಂದೆ ಬೇರೆ ಸತ್ತು ಹೋಗಿದ್ದಾನೆ, ರಾಜ್ಯ ಬೇರೆ ಇಲ್ಲ. ಇತಿ ಬ್ರುವತಿ ಕಾಕುತ್ಸ್ಥೆ ಬಾಷ್ಪಶೋಕ ಪರಿಪ್ಲುತಃ ಅಬ್ರವೀ ಲಕ್ಷ್ಮಣ ಕ್ರುದ್ಧೋ ನಾಗೈವ ಶ್ವಸನ್. ಈ ರೀತಿ ರಾಮ ಹಳಹಳಿಸುತ್ತಿದ್ದಾನೆ. ಲಕ್ಷ್ಮಣನಿಗೆ ಸಿಟ್ಟು ಬಂತು. ಅನಾಥೈವ ಭೂತಾನಾಂ ನಾಥಸ್ತ್ವಂ ವಾಸವೋಪಮಃ ಮಯಾ ಪ್ರೇಷ್ಯೇಣ ಕಾಕುತ್ಸ್ಥ ಕಿಮರ್ಥಂ ಪರಿತಪ್ಯಸೆ. ಅಲ್ಲಯ್ಯ ರಾಮ, ಅಣ್ಣ ಈಗ ಸಿಟ್ಟು ಮಾಡ್ಕೊಳ್ಬೇಕಾದ ಟೈಮ್ ಅಲ್ವೇನೋ? ಅಯ್ಯೋ ಕೈಕೇಯಿ ಇದು ವರ ಯಾಕೆ ಹೀಗೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಅಂದ್ರೆ, ಸಿಟ್ಟು ಮಾಡ್ಕೊಳ್ಬೇಕಾದ ಸಮಯದಲ್ಲಿ ಹಿಂದಿನದ್ದನ್ನೆಲ್ಲ ನೆನಪಿಸಿಕೊಂಡು ಕೊರಗೋದೆ. ಈಗ ವಿರಾಧ ಎತ್ಕೊಂಡ್ಬಿಟ್ಟಿದ್ದಾನೆ. ಶರೇಣ ನಿಹತಸ್ಯಾದ್ಯ ಮಯಾ ಕ್ರುದ್ಧೇನ ರಕ್ಷತಃ ವಿರಾಧಸ್ಯ ಗತಾತೋರ್ವ ಮಹೀ ಪಾಸ್ಯತಿ ಶೋಣಿತಂ. ಬಾಣದಿಂದ ನಾನು ಕೊಂದಾಗ ವಿರಾಧನ ನೆತ್ತರನ್ನ ಈ ಭೂಮಿ ಕುಡಿಯುತ್ತೆ. ರಾಜ್ಯ ಕಾಮೋ ಮಮ ಕ್ರೋಧೋ ಭರತೆ ಯಾ ಬಭೂವಃ ತಂ ವಿರಾಧೇ ವಿಮೋಕ್ಷ್ಯಾಮಿ ವಜ್ರೀ ವಜ್ರಮಿವಾಚಲೇ. ಕೈಕೇಯಿಯ ಮೇಲೆ ಭರತನ ಮೇಲೆ ಏನು ಸಿಟ್ಟು ಬಂದಿತ್ತು, ಆ ಸಿಟ್ಟನ್ನ ಇವನ ಮೇಲೆ ತೋರಿಸ್ತೇನೆ ಈಗ. ಮಮ ಭುಜಬಲ ವೇಗ ವೇಗಿತ ಪತತು ಚರೋಶ್ಚ ಮಹಾನ್ ಮಹೋರಥಿ ವ್ಯಪನಯತು ತನೋಶ್ಚ ಜೀವಿತಂ ಪತತು ತತಶ್ಚ ಮಹೀಂ ವಿಘೂರ್ಣಿತಃ. ನನ್ನ ಭುಜಬಲ ಪರಾಕ್ರಮದಿಂದ ಎಸೆಯಲ್ಪಟ್ಟ ಬಾಣ ಅವನ ಹಿರಿದಾದ ಎದೆಯಲ್ಲಿ ನೆಟ್ಟು ಅವನು ಬಾಳನ್ನ ಬಿಡುವಂತಾಗಲಿ ಅಂತ ಲಕ್ಷ್ಮಣ ಹೇಳಿದ ಅನ್ನುವಲ್ಲಿಗೆ ಎರಡನೆಯ ಸರ್ಗ ಮುಗಿತು ಅರಣ್ಯಕಾಂಡದಲ್ಲಿ. ಅರಣ್ಯಕಾಂಡ ಚಿಕ್ಕದು, 75 ಸರ್ಗ ಇರೋದು. ಇತ್ಯುಕ್ತ್ವಾ ಲಕ್ಷ್ಮಣ ಶ್ರೀಮಾನ್ ವಿರಾಧೆ ಪ್ರಹತನ್ನಿವಾ ಕೋ ಭವಾನ್ ವನಮಭ್ಯೇತ್ಯ ಚರಿಷ್ಯಸಿ ಯಥಾ ಸುಖಂ. ಲಕ್ಷ್ಮಣ ಕೇಳಿದ ಅಂತೆ, ಯಾರೋ ನೀನು? ಸರಿಯಾಗಿ ಹೇಳು, ನೀನು ಯಾರು ಅಂತ. ಅಥೋವಾಚ ಪುನರ್ವಾಕ್ಯಂ ವಿರಾಧ ಪೂರಯನ್ವನಂ ಪೃಚ್ಛತೋ ಮಮ ಹಿಬ್ರೂತಂ ಕೌಯುವಾಂ ಕೊಗಮಿಷ್ಯಥಃ. ನಾನಿರೋ ಜಾಗಕ್ಕೆ ನೀವು ಬಂದಿರೋದು, ನೀವು ಉತ್ತರ ಹೇಳಬೇಕು. ಎಲ್ಲಿಗೆ ಬಂದಿದ್ದೀರಾ, ನೀವು ಯಾರು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ತಮುವಾಚ ತಥೋ ರಾಮೋ ರಾಕ್ಷಸಂ ಜ್ವಲಿತಾನನಂ ಪೃಚ್ಛಂತಂ ಸುಮಹಾತೇಜಾಃ ಇಕ್ಷ್ವಾಕು ಕುಲಮಾತ್ಮನಃ. ಆಗ ಜ್ವಲಿತಾನನಂ ಉರಿದುರಿಯುವ ಮೋರೆಯ ರಕ್ಕಸನನ್ನ ಕುರಿತು ರಾಮ ಹೇಳಿದ, ಕ್ಷತ್ರಿಯೌ ವೃತ್ತ ಸಂಪನ್ನೌ ವಿದ್ಧಿನೌ ವನಗೋಚರೌ ತ್ವಾಂತು ವೇದಿತುಮಿಚ್ಛಾವಹ ಕಸ್ತ್ವಂ ಚರಸಿ ದಂಡಕಾನ್. ವೃತ್ತ ಸಂಪನ್ನರಾದ ಕ್ಷತ್ರಿಯರು, ನಾವು ಕಾಡಿಗೆ ಬಂದಿದ್ದೇವೆ, ಇದು ನಮ್ಮ ಪರಿಚಯ, ನಿನ್ನ ಪರಿಚಯ ಹೇಳು, ಯಾರು ನೀನು? ತಮುವಾಚ ವಿರಾಧಸ್ತು ರಾಮಂ ಸತ್ಯ ಪರಾಕ್ರಮಂ ಹಂತ ವಕ್ಷ್ಯಾಮಿ ತೇ ರಾಜನ್ ನಿಬೋಧ ಮಮ ರಾಘವ.
ಆಗ ವಿರಾಧ ಹೇಳ್ತೇನೆ ಕೇಳು. ಪುತ್ರ ಕಿಲಜವಸ್ಯಾಹಂ ಮಾತಾ ಮಮ ಚತಹೃದ ವಿರಾಧ ಇತಿ ಮಾಮಾಹುಃ ಪೃಥಿವ್ಯಾಂ ಸರ್ವರಾಕ್ಷಸಾಃ. ಜವ ಅನ್ನುವ ರಕ್ಕಸನ ಮಗ, ನನ್ನ ತಾಯಿ ಶತಹೃದ ಅನ್ನುವ ರಕ್ಕಸಿ. ಇನ್ನೂ ಹೇಳ್ತೇನೆ ಕೇಳು. ತಪಸಾ ಚಾಭಿಸಂಪ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದಜ ಶಸ್ತ್ರೇಣಾವಧ್ಯತಾ ಲೋಕೆ ಅಚ್ಛೇದ್ಯ ಭೇದ್ಯತ್ವಮೇವ ಚ. ತಪಸ್ಸಿನಿಂದ ನಾನು ಬ್ರಹ್ಮದೇವರ ವರವನ್ನು ಪಡೆದಿದ್ದೇನೆ. ಯಾವ ಶಸ್ತ್ರವೂ ನನ್ನನ್ನು ಕೊಲ್ಲಲಾರದು ಅಂತ. ಯಾವ ಶಸ್ತ್ರವೂ ನನ್ನನ್ನು ಸೀಳುವುದಿಲ್ಲ. ತಂ ರಾಮ ಪ್ರತ್ಯುವಾಚೇದಂ ಉತ್ಸೃಜ್ಯ ಪ್ರಮದಾಮೇನಾಂ ಅನಪೇಕ್ಷೌ ಯಥಾಗತಂ ತ್ವರಮಾಣೌ ಪಲಾಯೇಥಾಂ ನವಾಂ ಜೀವಿತಮಾದದೇ. ನೋಡು, ಈ ಹುಡುಗಿಯನ್ನ ಇಲ್ಲೇ ಬಿಟ್ಟು ಇವಳು ನಿಮ್ಮ ಪಾಲಿಗಿದ್ದಾಳೆ ಎನ್ನುವುದನ್ನು ಮರೆತು ಓಡಿ ಹೋಗಿಬಿಡಿ. ತ್ವರಮಾಣೌ ಪಲಾಯೇಥಾಂ ನವಾಂ ಜೀವಿತಮಾದದೇ. ಹಾಗಾದ್ರೆ ನೀವು ಬದುಕೊಳ್ತೀರ, ಇಲ್ಲ ಅಂದ್ರೆ ಸಾಯ್ತೀರ. ತಂ ರಾಮ ಪ್ರತ್ಯುವಾಚೇದಂ ಕೋಪ ಸಂರಕ್ತಲೋಚನಃ ರಾಕ್ಷಸಂ ವಿಕೃತಾಕಾರಂ ವಿರಾಧಂ ಪಾಪಚೇತಸಂ. ಆಗ ಸಿಟ್ಟಿನಿಂದ ಕೆಂಪಡರಿದ ಕಣ್ಗಳವನಾಗಿ ವಿಕೃತಾಕಾರಂ ಕೆಟ್ಟ ಆಕಾರವುಳ್ಳ ಪಾಪಚೇತಸಂ ಪಾಪದಲ್ಲಿಯೇ ಮನಸ್ಸು ಓಡುವ ವಿರಾಧನೆಂಬ ರಕ್ಕಸನನ್ನ ರಾಮಚಂದ್ರ ನುಡಿದ. ಕ್ಷುದ್ರ ಧಿಕ್ವಾಂತು ಹೀನಾರ್ಥಂ ಮೃತ್ಯುಮನ್ವೇತತೆ ಧ್ರುವಂ ರಣೇ ಪ್ರಾಪ್ಸ್ಯಸಿ ಸಂತಿಷ್ಠ ನಮೇ ಜೀವನ್ ವಿಮೋಕ್ಷಸೇ. ಅಯ್ಯೋ ಕ್ಷುದ್ರ, ಧಿಕ್, ಸಾಯಬೇಕು ಅಂತ ಹೊರಟಿದೀಯೇನೋ ನೀನು ಯುದ್ಧಕ್ಕೆ ಅಂತ ಒಮ್ಮೆ ಬಂದ್ರೆ ನಿನ್ನ ಸಾವು ಈಗಲೇ ಎರಗತ್ತೆ. ಧನುಷಾದ್ಯ ಗುಣವತ ತತಃ ಸಜ್ಜಂ ಧನುಕೃತ್ವ ರಾಮಸ್ತು ನಿಶಿತಾನ್ ಶರಾನ್ ಸುಶೀಘ್ರಮಭಿಸಂಧಾಯ ರಾಕ್ಷಸಂ ಸಂಜಘಾನಃ. ಆಮೇಲೆ ಬಿಲ್ಲನ್ನ ಗಟ್ಟಿಯಾಗಿ ಬಿಲ್ಲಿನ ನೇಣನ್ನ ಕಟ್ಟಿ ಚೂಪಾದ ಬಾಣಗಳನ್ನ ವೇಗವಾಗಿ ಎಸೆದ ಅಂತೆ. ಧನುಷಾದ್ಯ ಗುಣವತ ಸಪ್ತ ಬಾಣಾನ್ ಮುಮೋಚಃ ರುಗ್ಮ ಪುಂಖಾನ್ ಮಹಾವೇಗಾನ್ ಸುಪರ್ಣಾನಿಲತುಲ್ಯಗಾನ್. 7 ಬಾಣಗಳನ್ನ ಎಸೆದ. ತೇ ಶರೀರಂ ವಿರಾಧಸ್ಯ ಭಿತ್ವಾ ಬರ್ಹಿಣವಾ ತತಃ ನಿಪೇತು ಶೋಣಿತಾ ದಿಗ್ಧಾಃ ಧರಣ್ಯಾಂ ಪಾವಕೋಪಮಾಃ. ಉರಿದುರಿಯುವ ಆ ಬಾಣಗಳು ವಿರಾಧನ ಮೈಯನ್ನ ಹೊಕ್ಕು ಆಚೆ ಕಡೆಯಿಂದ ಹೊರಬಂದು ಭೂಮಿಯಲ್ಲಿ ಕಚ್ಚಿಕೊಂಡವು. ಸವಿದ್ಧೋನ್ಯಸ್ಯ ವೈದೇಹಿ ಶೂಲಮುದ್ಯಮ್ಯ ರಾಕ್ಷಸಃ ಅಭ್ಯದ್ರವತ್ಸು ಸಂಕ್ರುದ್ಧ ತದಾ ರಾಮಂ ತಲಕ್ಷ್ಮಣಂ. ಹೀಗೆ ವಿದ್ಧ ಪೆಟ್ಟು ತಿಂದ ಅವನು ಶೂಲವನ್ನ ಎತ್ತಿಕೊಂಡು ಸೀತೆಯನ್ನ ಕೆಳಗಡೆ ಬಿಟ್ಟು ರಾಮ ಹಾಗೂ ಲಕ್ಷ್ಮಣರ ಬಳಿಗೆ ಓಡಿದ. ಸವಿನದ್ಯ ಮಹಾನಾದಂ ಶೂಲಂ ಶುಕ್ರಧ್ವಜೋಪಮಂ ಪ್ರಗೃಹ್ಯ ಶೋಭತ ತದಾ ವ್ಯಾತ್ತಾನನ ಇವಾಂತಕಃ. ಜೋರಾದ ಸದ್ದು ಮಾಡಿದ. ಅವರಿಬ್ಬರನ್ನ ಹೆಗಲ ಮೇಲೆ ಇಟ್ಟುಕೊಂಡ. ಅಥತೌ ಭ್ರಾತರಂ ದೀಪ್ತಂ ಶರವರಚಂ ವವರಚತುಃ ವಿರಾಧೆ ರಾಕ್ಷಸೇ ತಸ್ಮಿನ್ ಕಾಲಾಂತಕ ಯಮೋಪಮೇ. ಅವನು ಬರ್ತಾ ಇರುವಾಗ ಬಾಣಗಳನ್ನು ಎಸೆದರು. ಸಪ್ರಹಸ್ಯ ಮಹಾರೌದ್ರ ಸ್ಥಿತ್ವಾ ಜೃಂಭತ ರಾಕ್ಷಸಃ ಜೃಂಭಮಾಣಸ್ಯ ತೇ ಬಾಣಾಃ ಕಾಯಾನ್ ನಿಷ್ಪೇತುರಾಚುಗಾಃ. ಹಾಗೆ ಎಸೆದ ಬಾಣಗಳು ಮೈಯಲ್ಲಿ ಕಚ್ಚಿಕೊಂಡಿದ್ವು. ವಿರಾಧ ಒಮ್ಮೆ ಹಾಂತ ಆಕಳಿಸಿದ ಅಂತೆ. ಆಕಳಿಸಿದ ಕೂಡಲೇ ಚುಚ್ಚಿಕೊಂಡ ಬಾಣಗಳೆಲ್ಲ ಕೆಳಗಡೆ ಬಿದ್ದುವಂತೆ. ರಬ್ಬರ್ ತರ ಅಂತ ಇಟ್ಕೊಳ್ಳಿ. ಸ್ಪರ್ಶಾತ್ತು ವರದಾನೇನ ಪ್ರಾಣಾನ್ ಸಂರೋಧ್ಯ ರಾಕ್ಷಸಃ ವಿರಾಧಶೂಲ ಮುದ್ಯಮ್ಯ ರಾಘವಾವನ್ವದಾವತಾಂ. ಹಾಗೆ ವರದಿಂದ ಉಸಿರು ಬಿಗಿ ಹಿಡಿದು ವಿರಾಧ ಶೂಲವನ್ನ ಎತ್ತಿ ಅವರಿಬ್ಬರ ಕಡೆಗೆ ತಿರುಗಿದ. ತಚ್ಛೂಲಂ ವಜ್ರತಂಕಾತಂ ಗಗನೆ ಜ್ವಲನೋಪಮಂ ದ್ವಾಭ್ಯಾಂ ಚರಾಭ್ಯಾಂ ಚಿಚ್ಛೇದ
ರಾಮ ಶಸ್ತ್ರಭೃತಾಂ ವರಹ. ಇವನು ಬಾಣವನ್ನು ಹೊಡೆದಾಗ ದೂರದಲ್ಲಿ ಬಿದ್ದ. ಅಲ್ಲಿ ಇದ್ದ ವಿರಾಧ ಶೂಲವನ್ನು ಎಸೆದ. 2 ಬಾಣಗಳಿಂದ ರಾಮ ಅದನ್ನು ಕತ್ತರಿಸಿದ. ತದ್ರಾಮ ವಿಶಿಖೈಶ್ಚಿನ್ನಂ ಶೂಲಂ ತಸ್ಯಾಪತದ್ಭುವಿ ಪಪಾತ ಶನಿನಾಚ್ಛಿನ್ನಂ ಮೇರೋರಿವ ಶಿಲಾತಳಂ. ಅವನ ಶೂಲ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಾಗ ಮೇರು ಪರ್ವತದ ಶಿಖರವೊಂದು ಕೆಳಗಡೆ ಬಿತ್ತೋ ಎಂಬಂತೆ ಸದ್ದಾಯಿತು. ತೌ ಖಡ್ಗೌ ಕ್ಷಿಪ್ರಮುದ್ಯಮ್ಯ ಕೃಷ್ಣ ಸರ್ಪಾವಿವೋದ್ಯತೌ ತೂರ್ಣಮಾಪೇತತುಸ್ತಸ್ಯ ತದಾ ಪ್ರಹರತಾಂಬಲಾತ್. ವೇಗವಾಗಿ ಬಳುಕಾಡುವ ಕತ್ತಿಯನ್ನು ತೆಗೆದುಕೊಂಡ್ರಂತೆ ರಾಮಲಕ್ಷ್ಮಣರು. ಸವಧ್ಯಮಾನ ಸುಭೃತಂ ಭುಜಾಭ್ಯಾಂ ಪರಿಗೃಹ್ಯತೌ ಅಪ್ರಕಂಪ್ಯೌ ನರೌ ವ್ಯಾಘ್ರೌ ರೌದ್ರ ಪ್ರಸ್ಥಾತು ಮೈಚ್ಛತಾ. ಆಗ ಮತ್ತೆ ಹತ್ತಿರ ಬಂದು ಅವರಿಬ್ಬರನ್ನ ಎತ್ಕೊಂಡು ಹೋಗಲಿಕ್ಕೆ ಬಯಸಿದ. ತಸ್ಯಾಭಿಪ್ರಾಯಮಾಜ್ಞಾಯ ರಾಮೋ ಲಕ್ಷ್ಮಣಮಬ್ರವೀತ್ ವಹತ್ವಯಮಲಂ ತಾವತ್ ಪಥಾನೇನ ತು ರಾಕ್ಷಸಃ. ಓಡಿ ಬಂದು ನಮ್ಮನ್ನು ಎತ್ಕೊಳ್ತಾನೆ ಅಂತ ರಾಮನಿಗೆ ಗೊತ್ತಾಯಿತು. ಹಗೆಯ ಮುಂದಿನ ನಡೆಯನ್ನ, ಶತ್ರುವಿನ ಮುಂದಿನ ನಡೆಯನ್ನ ಊಹಿಸ್ಲಿಕ್ಕಾಗಲ್ವೇ ಅವನಿಗೆ? ಎತ್ಕೊಂಡಾಗ ಲಕ್ಷ್ಮಣನಿಗೆ ಹೇಳಿದಂತೆ, ಎತ್ಕೊಳ್ಳಿ ಒಂದು ಸ್ವಲ್ಪ ದೂರ ಓಡ್ಲಿ, ನಮ್ಮನ್ನ ಹೊತ್ತು ಗೊತ್ತಾಗತ್ತೆ ಎಂದ. ಯಥಾ ಚೇಚ್ಛತಿ ಸೌಮಿತ್ರೇ ತಸ್ಯಾಭಿಪ್ರಾಯ ತಥಾ ವಹತು ರಾಕ್ಷಸಃ ಅಯಮೇ ವಹಿನ ಪಂಥಾಃ ತೇನ ಯಾತಿ ನಿಚಾಚರಃ. ಇಷ್ಟರಲ್ಲಿಯೂ ರಾಮನ ಒಂದು ಹಾಸ್ಯ ಪ್ರಜ್ಞೆ. ನಾವೆಲ್ಲಿಗೆ ಹೋಗಬೇಕು ಅಂತ ಇದೆವೋ ಅದೇ ದಾರಿಯಲ್ಲಿ ಕರ್ಕೊಂಡು ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದೇನೆ, ಹೋಗ್ಲಿ ಬಿಡೋ ಅಂದ. ಸತು ಸ್ವಬಲ ವೀರ್ಯೇಣ ಸಮುತ್ಕ್ಷಿಪ್ಯ ನಿಶಾಚರಃ ಬಾಲಾವಿವ ಸ್ಕಂಧಗತೌ ಚಕಾರಾತಿ ಬಲೋದ್ಧತಃ. ಪುಟ್ಟ ಮಕ್ಕಳನ್ನ ಇಬ್ಬರನ್ನ ದೊಡ್ಡ ವ್ಯಕ್ತಿಯೊಬ್ಬ ಹೊತ್ತುಕೊಳ್ಳುವ ಹಾಗೆ ರಾಮಲಕ್ಷ್ಮಣರನ್ನ ಹೊತ್ತುಕೊಂಡ. ತಾವಾರೋಪ್ಯ ತತಸ್ಕಂಧಂ ರಾಘವೌ ರಜನೀತರಃ ವಿರಾಧೌ ವಿನದನ್ ಘೋರಂ ಜಗಾಮಾಭಿಮುಖೋ ವನಂ. ಇವರಿಬ್ಬರನ್ನು ಹೆಗಲಿಗೆ ಏರಿಸಿಕೊಂಡು ಓಡಿದ ಅಂತೆ. ವನಂ ಮಹಾಮೇಘ ನಿಭಂ ಪ್ರವಿಷ್ಟೋ ದ್ರುಮೈರ್ಮಹದ್ಭಿರ್ವಿವಿಧೈರುಪೇತಂ ನಾನಾವಿಧೈ ಪಕ್ಷಿಕುಲೈರ್ವಿಚಿತ್ರಂ ಶಿವಾಯುತಂ ವ್ಯಾಲ ಮೃಗೈರ್ವಿಕೀರ್ಣಂ. ದಟ್ಟವಾದ ಕಪ್ಪು ಮೋಡದಂತೆ ಇರುವ ಆ ಒಂದು ದೊಡ್ಡ ಕಾಡನ್ನ ಕುರಿತು ಓಡಿದ ಅನ್ನುವಲ್ಲಿಗೆ ಅರಣ್ಯಕಾಂಡೆ ತೃತೀಯ ಸರ್ಗಃ. ಹ್ರಿಯಮಾಣೌ ತು ಕಾಕುತ್ಸ್ಥೌ ದೃಷ್ಟ್ವಾ ಸೀತಾ ರಘುತ್ತಮೌ ಉಚ್ಚೈಸ್ವರೇಣ ಚುಕ್ರೋಶ ಪ್ರಗೃಹ್ಯ ಸುಮಹಾಭುಜೌ. ಅವರಿಬ್ಬರು ಅವನ ಹೆಗಲ ಮೇಲ್ಗಡೆ ಕೂತ್ಕೊಂಡಿದ್ದಾರೆ. ಆದರೆ ಸೀತೆಗೇನು ತೋರಿದೆ ಅಂದರೆ ಇವನು ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಸ್ತ್ರೀ ಸಹಜವಾಗಿ ಜೋರಾಗಿ ಕಿರಿಚಿದಳಂತೆ. ಏಷದಾತ ರಥೀ ರಾಮಃ ಸತ್ಯವಾನ್ ಶೀಲವಾನ್ ಶುಚಿಃ ರಕ್ಷಸಾ ರೌದ್ರ ರೂಪೇಣ ಹ್ರಿಯತೆ ಸಹ ಲಕ್ಷ್ಮಣಃ. ದಶರಥನ ಮಗ ರಾಮ ಸತ್ಯವಂತ, ಶೀಲವಂತ, ಶುಚಿ. ಇವನು ಇವನನ್ನು ಹಾಗೂ ಲಕ್ಷ್ಮಣನನ್ನ ರಕ್ಕಸ ಒಯ್ತಾ ಇದ್ದಾನೆ. ಮಾ ಮೃಕ್ಷಾ ಭಕ್ಷಯಿಷ್ಯಂತಿ ಶಾರ್ದೂಲ ದ್ವೀಪಿನಸ್ತಥಾ ಮಾ ಹರೋತ್ಸೃಜ ಕಾಕುತ್ಸ್ಥೌ ನಮಸ್ತೆ ರಾಕ್ಷಸೋತ್ತಮ. ನನ್ನನ್ನ ಹೀಗೆ ಬಿಟ್ಟು ಹೋದರೆ ಕರಡಿ ಮೊದಲಾದವುಗಳು ತಿಂದು ಬಿಡುತ್ತವೆ. ಓ ರಾಕ್ಷಸನೇ, ಅವರನ್ನ ಬಿಡು, ನನ್ನನ್ನ ಒಯ್ದು ತಿಂದು ಬಿಡು. ತೇ ನಮಃ, ನಿನಗೆ ನಮಸ್ಕಾರ ಅಂದ್ಲಂತೆ. ಗಾಬರಿಯಾದಾಗ, ಗಲಿಬಿಲಿಯಾದಾಗ ಮಾಡುವಂತಹ ಮಾತು. ತಸ್ಯಾಸ್ತದ್ವಚನಂ ಶ್ರುತ್ವಾ ವೈದೇಹ್ಯ ರಾಮ ಲಕ್ಷ್ಮಣೌ ವೇಗಂ ಪ್ರಚಕ್ರತುರ್ವೀರೌ ವಧೇ ತಸ್ಯ ದುರಾತ್ಮನಃ. ಅವಳ ಆ ಮಾತನ್ನ ಕೇಳಿ ರಾಮ ಲಕ್ಷ್ಮಣರು ಇವನನ್ನು ಕೊಲ್ಲಬೇಕು ಅಂತ ವೇಗವಾಗಿ ಮುಂದಡಿ ಇಟ್ರು. ತಸ್ಯ ರೌದ್ರಸ್ಯ ಸೌಮಿತ್ರಿ ಸವ್ಯಂ ಬಾಹುಂ ಬಭಂಜಃ ರಾಮಸ್ತು ದಕ್ಷಿಣಂ ಬಾಹುಂ ತರಸಾ ತಸ್ಯ ರಕ್ಷಸಃ. ಆ ಭೀಕರನಾದ ಆ ವಿರಾಧನ ಎಡತೋಳನ್ನ ಲಕ್ಷ್ಮಣ ಕತ್ತರಿಸಿದ, ಬಲತೋಳನ್ನ ರಾಮ ಕತ್ತರಿಸಿದ. ಸಭಗ್ನಬಾಹುತ್ಸಂ ವಿಘ್ನಃ ಪಪಾತಾಶು ವಿಮೂರ್ಛಿತಃ ಧರಣ್ಯಾಂ ಮೇಘ ಸಂಕಾಚೆ ವಜ್ರಭಿನ್ನ ಇವಾಚಲಃ.
ಅವನ ತೋಳುಗಳು ಕಳೆದು ಹೋದವು. ಆ ನೋವಿನಿಂದ ಮೂರ್ಛೆಗೆ ಒಳಗಾದ. ಮುಷ್ಟಿಭಿರ್ಬಹುಭಿಪದ್ಭಿ ಸೂದಯಂತೌ ಚ ರಾಕ್ಷಸಂ ಉದ್ಯಮ್ಯೋದ್ಯನ್ಯ ಚಾಪ್ಯೇನಂ ಸ್ಥಂಡಿಲೇ ನಿಷ್ಪಿಪೇತತು. ಹಿಡಿಗೈಯ ಹೊಡೆತಗಳನ್ನು ಕೊಡತಾ, ಕಾಲಿನಿಂದ ಒದಿತಾ, ಎಬ್ಬಿಸಿ ಎಬ್ಬಿಸಿ ಎರಡೇಟ್ ಕೊಟ್ರಂತೆ. ಮೇಲ್ಗಡೆಯಿಂದ ಅವನ ಮೇಲ್ಗಡೆ ಎತ್ತಿ ಕುಕ್ಕಿದ್ರು. ಇಷ್ಟಾದರೂ ಅವನು ಸಾಯಲಿಲ್ಲ. ತಂ ಪ್ರೇಕ್ಷರಾಮಸ್ತು ಭೃತಂ ಅವಧ್ಯಮತಲೋಪಮಂ ಭಯೇಶ್ವಭಯದ ಶ್ರೀಮಾನ್ ಇದಂ ವಚನಮಬ್ರವೀತ್. ಆಗ ರಾಮ ಲಕ್ಷ್ಮಣನನ್ನ ಕುರಿತು ಹೀಗೆ ನುಡಿದ. ಏನು ನುಡಿದ ಇವನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಒಂದು ವಿಶೇಷ ವಿಚಾರ ನಿಮಗೆ ಮಾಹಿತಿ ಇರಲಿ. ಕುಮುದಮ್ಮನವರ ಮನೆಯಲ್ಲಿ ಬೆಳಗ್ಗೆ ಪಾಠ ಇರೋದಿಲ್ಲ. ಮಧ್ವವಿಜಯ ಆಗಲಿ ವಿಷ್ಣು ಪುರಾಣ ಆಗಲಿ ಇರೋದಿಲ್ಲ. ಸಂಜೆ ಯಥಾಪ್ರಕಾರ ಇರುತ್ತೆ. ನಮ್ಮ ಚಿಂತನೆಯನ್ನು ಇಲ್ಲಿಗೆ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.